ಕಾಂಗ್ರೆಸ್ ಸರ್ಕಾರ ಅಂತ ವೋಟ್ ಹಾಕಿದ್ದೀವಿ, ಏನು ಸುಖ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ನಮಗೆ ಹೇಳಿದರು ನಿಮಗೆ ಕರೆಂಟ್ ಫ್ರೀ, ಬಸ್ ಫ್ರೀ, ಎಲ್ಲ ಗೃಹಲಕ್ಷ್ಮಿ 2000 ಫ್ರೀ, ಬೇರೆ ನಿಮಗೆ ಏನೇನು ಸೌಕರ್ಯ ಬೇಕೆಲ್ಲ ಮಾಡ್ತೀವಂತ ಹೇಳಿದರು. ಇವಾಗ ಯಾವುದೂ ಇಲ್ಲವಲ್ಲ. ಅಡುಗೆ ಎಣ್ಣೆ ರೇಟ್ ಜಾಸ್ತಿ, ಬೇಳೆ ಜಾಸ್ತಿ, ಕೊಬ್ಬರಿ ಜಾಸ್ತಿ, ಎಲ್ಲ ರೇಟ್ಗಳು ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನೂ ಸರಿ ಇಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಸರ್ಕಾರದಿಂದ ದುಡ್ಡು ಬಂದರೆ ಅಲ್ಲಿ 10 ರೂಪಾಯಿ ಕೊಟ್ಟರೆ ಇವನು 3 ರೂಪಾಯಿ 2 ರೂಪಾಯಿ ಹಾಕ್ತಾನೆ ಎಂಪ್ಲಾಯೀಸ್ಗಳಿಗೆ. ಇನ್ನೊಂದು ಎಲೆಕ್ಷನ್ ಆದರೆ ಕಾಂಗ್ರೆಸ್ಸು ಬರೋದು ಡೌಟೇ ಪಕ್ಕ ಡೌಟ್. ಬಡವರ ಬಗ್ಗೆ ನಮಗೆ ಸಿದ್ದರಾಮಯ್ಯ ಅವರು ಏನೂ ಮಾಡ್ತಾ ಇಲ್ಲ, ಇರೋರಿಗೇ ಮಾಡ್ತಾ ಇದ್ರತ್ತು. ನಮ್ಮ ಬಡವರಿಗೆ ಏನು ಅವ್ರು ಮಾಡೋಕ್ಕೆ ಮಾಡ್ತಾನೆ ಇಲ್ಲ. ನಮಗೆ ಸುಮ್ಮನೆ ಸುಳ್ಳು ಹೇಳಿದ್ರು ಗೆದ್ಕೊಂಡು ಅವರು ಅಷ್ಟೇ ನಮಗೆ ಗೊತ್ತಾಗಿದೆ. ಆಗ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಎರಡನೇದು 2000 ರೂಪಾಯಿ, ಅದು 2 ತಿಂಗಳು 3 ತಿಂಗಳು ಕೊಟ್ಟರು. ಆಮೇಲೆ ಗ್ಯಾಸ್ದು ಜಾಸ್ತಿ ಮಾಡಿದ್ರು. ಆಮೇಲೆ ಇದು ಬಸ್ಗಳು ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗಿಲ್ಲ, ಹೆಂಗಸರಿಗೆ 15% ಜಾಸ್ತಿ ಮಾಡಿದ್ದಾರೆ. 15% ಜಾಸ್ತಿ ಮಾಡಿದ್ದಾರೆ. ನಮಗೆ ಎಲ್ಲಿ ದೂರ ಹೋಗ್ಬೇಕಂದ್ರೂ ಈ ಥರ ಕಾಂಗ್ರೆಸ್ ಸರ್ಕಾರ ಈ ಥರ ಮಾಡ್ತಾ ಇದ್ದಾರೆ. ನಾವು ಬಡವರ ಬಗ್ಗೆ ಹೆಂಗೆ ನಾವು ಜೀವನ ಮಾಡಬೇಕು? ಅಡುಗೆ ಎಣ್ಣೆ ರೇಟ್ ಜಾಸ್ತಿ, ಬೇಳೆ ಜಾಸ್ತಿ, ಕೊಬ್ಬರಿ ಜಾಸ್ತಿ, ಎಲ್ಲ ರೇಟ್ಗಳು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ ಹೊತ್ತು ನಮಗೆ ಬಡವರ ಬಗೆಗೆ ಏನೂ ಅವ್ರು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಂತ ವೋಟ್ ಹಾಕಿದ್ದೀವಿ, ಏನೂ ಸುಖ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ನಮಗೆ ಹೇಳಿದರು ನಿಮಗೆ ಕರೆಂಟ್ ಫ್ರೀ, ಬಸ್ ಫ್ರೀ, ಎಲ್ಲ ಗೃಹಲಕ್ಷ್ಮಿ 2000 ಫ್ರೀ, ಬೇರೆ ನಿಮಗೆ ಏನೇನು ಸೌಕರ್ಯ ಬೇಕೆಲ್ಲ ಮಾಡ್ತೀವಂತ ಹೇಳಿದರು. ಇವಾಗ ಯಾವುದೂ ಇಲ್ಲವಲ್ಲ. ರಸ್ತೆಗಳೂ ಎಲ್ಲಿ ನೋಡು ಗುಂಡಿಗಳು, ರೋಡಲ್ಲಿ ಎಲ್ಲಿ ಹೋಗ್ಬೇಕಾದ್ರೂ ಗುಂಡಿಗಳು, ಗಾಡಿ ಎಷ್ಟೋ ಜನ ಬಿದ್ದೋಗಿ ಸ್ಯಾಂಬರು ಮುಚ್ಚಳಗಳೆಲ್ಲ ಇದು ತೆಗೆದುಬಿಟ್ಟು ಹೋಗಿದೆ. ಚೇಂಬರ್ದು ಎಲ್ಲ ಹೋಗಿದೆ. ಎಲ್ಲಿ ಮಾಡ್ತಾಯಿದ್ದಾರೆ ಅವರು? ಸರ್ಕಾರದವರು ಏನು ಮಾಡ್ತಾ ಇಲ್ವಲ್ಲ. ರೋಡುಗಳಲ್ಲಿ ಏನು ಕ್ಲೀನ್ ಇದೆ? ಬಸ್ಗಳು ಇಷ್ಟು ಕ್ಷೇತ್ರ ಎಗಿರಿ ಧುಮುಕ್ತಾ ಇದೆ, ಗಾಡಿಗಳು, 2 ವೀಲರ್ಗಳು, ಎಷ್ಟೋ ಜನ ಬಿದ್ದೋಗಿದ್ದಾರೆ. ಅದು ಯಾರು ಕೇಳೋರು? ಕಾಂಗ್ರೆಸ್ ಸರ್ಕಾರ ಏನು ಮಾಡಲಿಲ್ಲವಲ್ಲ. ನಮಗೆ ಬಡವರ ಬಗ್ಗೆ ನಮಗೆ ಸಿದ್ದರಾಮಯ್ಯ ಅವರು ಏನೂ ಮಾಡ್ತಾ ಇಲ್ಲ, ಇರೋರಿಗೇ ಮಾಡ್ತಾ ಇದ್ರು ಹೊತ್ತು ನಮ್ಮ ಬಡವರಿಗೆ ಏನು ಅವ್ರು ಮಾಡೋಕ್ಕೆ ಮಾಡ್ತಾನೆ ಇಲ್ಲ. ನಮಗೆ ಸುಮ್ಮನೆ ಸುಳ್ಳು ಹೇಳಿದ್ರು ಗೆದ್ಕೊಂಡ್ರು ಅವರು ಅಷ್ಟೇ ನಮಗೆ ಗೊತ್ತಾಗಿರೋದು.